ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಕೆಲವರ ಅದೃಷ್ಟವೇ ಹಾಗೆ, ಮುಟ್ಟಿದ್ದೆಲ್ಲ ಚಿನ್ನ. ಏನೇ ಮಾಡಿದ್ರೂ ಸಕ್ಸಸ್ ಅನ್ನೋದು ಇವರ ಬೆನ್ನ ಹಿಂದೆ ಇರುತ್ತೆ. ಮೊದಲಿಗೆ ಇವರನ್ನ ನೋಡ್ತಾ ಇದ್ರೆ ಇವರೇನ್ ಮಾಡ್ತಾರೆ, ಇವರ ಕೈಯಲ್ಲಿ ಏನಾಗುತ್ತೆ ಅಂತ ಜನ ಗೊಣಗೋದೇ ಜಾಸ್ತಿ. ಆದ್ರೆ ಇವರ ಸಾಧನೆಯ ಹಾದಿ ಹೇಳ್ತಾ ಹೋದ್ರೆ ನಿಜಕ್ಕೂ ಅಚ್ಚರಿ ಅನ್ಸುತ್ತೆ. ಇದನ್ನ ಸಾಧನೆ ಅನ್ನೋದ ಅಥವಾ ಇವರ ಪಾಲಿಗೆ ಅದೃಷ್ಟ ಬೆನ್ನೇರಿ ಕೂತಿದೆ ಅಂತ ಹೇಳೋದ ಒಂದೂ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಕೆಲವರು ಕತ್ತೆ ತರ ದುಡಿತಾರೆ, ಮೈ ಮುರಿದು ಕೆಲಸ ಮಾಡ್ತಾರೆ, ಸಕ್ಸಸ್ ಕಾಣೋದಕ್ಕೆ ನಾನಾ ರೀತಿ ಕಸರತ್ತು ಮಾಡ್ತಾರೆ. ಆದ್ರೆ ಅದೃಷ್ಟ ಅನ್ನೋದು ಮಾತ್ರ ಪದೇ ಪದೇ ಕೈ ಕೊಡ್ತಾನೆ ಇರುತ್ತೆ. ಅಂದುಕೊಂಡಂತೆ ಬದುಕೋದಕ್ಕೆ ಆಗೋದೇ ಇಲ್ಲ. ಹೀಗಾಗಿ ಕೆಲವೊಬ್ಬರ ಪಾಲಿಗೆ ಸಾಧನೆ ಅನ್ನೋದಕ್ಕಿಂತ ಅದೃಷ್ಟವೇ ಜಾಸ್ತಿ ಕೈ ಹಿಡಿದಿರುತ್ತೆ. ಅಂತವರಲ್ಲಿ ರಕ್ಷಿತಾ ಶೆಟ್ಟಿ ಕೂಡ ಒಬ್ರು. ಇವರ ಬೆಳವಣಿಗೆ ನೋಡ್ತಾ ಇದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಬದುಕು ಅನ್ನೋದು ಹೇಗೆಲ್ಲ ಕರ್ಕೊಂಡು ಹೋಗುತ್ತಲ್ಲ ಅನ್ಸುತ್ತೆ. ಯಾಕಂದ್ರೆ ರಕ್ಷಿತಾ ಶೆಟ್ಟಿ ಕರುನಾಡಿನ ಮೂಲದವರೇ. ಆದ್ರೆ ಹುಟ್ಟಿ ಬೆಳೆದಿದ್ದು ದೂರದ ಮುಂಬೈನಲ್ಲಿ. ಓದು ಶಿಕ್ಷಣ ಎಲ್ಲ ಮುಗಿಸಿದ್ದು ಅಲ್ಲೇ. ಅಪ್ಪ ಪ್ಯಾನ್ ಶಾಪ್ ಅಂಗಡಿ ಇಟ್ಕೊಂಡು ಅಮ್ಮ ಮನೆಯಲ್ಲೇ ಇರ್ತಾ ಇದ್ರು. ಅಪ್ಪ ಪ್ಯಾನ್ ಶಾಪ್ ಅಂಗಡಿ ನಡೆಸ್ತಾ ಇದ್ದಿದ್ರಿಂದ ಬಡತನದಲ್ಲೇ ಬೆಳೆದವರು. ಹೇಳ್ಕೊಳ್ಳುವಂತ ಶ್ರೀಮಂತಿಕೆಯನ್ನು ಕಂಡಿಲ್ಲ. ಮಂಗಳೂರು ಅಜ್ಜಿ ಮನೆ ಆಗಿದ್ರಿಂದ 1 ವರ್ಷಕ್ಕೊಮ್ಮೆ ಅಥವಾ 2 ವರ್ಷಕ್ಕೊಮ್ಮೆಯೋ ಅಜ್ಜಿ ಮನೆಗೆ ರಜಕ್ಕೆ ಬಂದು ಹೋಗ್ತಾ ಇದ್ರು. ಹೀಗಾಗಿ ಕನ್ನಡ ಕೂಡ ಸರಿಯಾಗಿ ಬರಲ್ಲ. ಆದ್ರೆ ಇವತ್ತು ರಕ್ಷಿತಾರನ್ನ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದು ಇದೇ ಕನ್ನಡಿಗರು. ಏನೂ ಇಲ್ಲದ ರಕ್ಷಿತಾ ಇವತ್ತು ಕೋಟಿ ಕೋಟಿ ಲೆಕ್ಕದಲ್ಲಿ ಬೆಲೆ ಬಾಳೋ ಮನೆ ಖರೀದಿ ಮಾಡಿದ್ದಾರೆ. ಇಂಥ ರಕ್ಷಿತಾ ಈಗ ಮತ್ತೊಂದು ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಏನ್ ಹೇಳಿದ್ರು ಅದರಂತೆ ಮಾಡಿ ತೋರಿಸಿದ್ದಾರೆ. ಬಿಗ್ ಬಾಸ್ ಮುಗಿದ ಜಸ್ಟ್ 3 ತಿಂಗಳಿಗೆ ತಮ್ಮ ಕನಸನ್ನ ನನಸಾಗಿಸಿಕೊಂಡಿದ್ದಾರೆ. ಅದು ಕೂಡ ತಮ್ಮ ಪ್ರೀತಿಯ ರಘು ಅಣ್ಣನ ಜೊತೆ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಆದ್ರೆ ರಕ್ಷಿತಾಗೆ ರಘುಗಿಂತ ಗಿಲ್ಲಿಯೇ ಹತ್ತಿರ ಇದ್ರು. ಗಿಲ್ಲಿ ಕಂಡ್ರೆ ತುಂಬಾ ಇಷ್ಟ ಪಡ್ತಿದ್ರು. ಆದ್ರೆ ಈಗ ಗಿಲ್ಲಿ ಕೈಗೂ ಸಿಗ್ತಾ ಇಲ್ಲ, ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಹೀಗಾಗಿ ಅಣ್ಣ ತಂಗಿ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ರಕ್ಷಿತಾ ಶೆಟ್ಟಿ ನಿಜಕ್ಕೂ ಛಲದ ಹೆಣ್ಮಗಳು. ಅನ್ಕೊಂಡಿದ್ದನ್ನ ಸಾಧಿಸ್ತಾರೆ. ಯಾರು ಏನೇ ಹೇಳಲಿ, ಯಾರು ಏನೇ ಮಾತನಾಡಲಿ, ತಾವು ಅನ್ಕೊಂಡಿದ್ದನ್ನ ಗುರಿ ಮುಟ್ಟೋವರೆಗೂ ಬಿಡೋ ಹೆಣ್ಮಗಳೇ ಅಲ್ಲ. ಬಿಗ್ ಬಾಸ್ ಮುಗಿದ್ಮೇಲೆ ರಕ್ಷಿತಾ ಜನಪ್ರಿಯತೆ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ರಕ್ಷಿತಾಳನ್ನ ಪ್ರೀತಿಸೋರು ಡಬಲ್ ಆಗಿದ್ದಾರೆ. ಮೊದಲೆಲ್ಲ ಯೂಟ್ಯೂಬ್ಗೆ ಸೀಮಿತವಾಗಿದ್ದ ರಕ್ಷಿತಾ ಇವತ್ತು ಸೆಲೆಬ್ರಿಟಿ ಬಿಡಿ. ರಕ್ಷಿತಾಗೆ ಬದುಕು ಕೊಟ್ಟಿದ್ದು ಯೂಟ್ಯೂಬ್. ಹೀಗಾಗಿಯೇ ಇದೇ ಯೂಟ್ಯೂಬ್ನಲ್ಲಿ ಮತ್ತೊಂದು ಹೆಜ್ಜೆ ಇಟ್ಟಿದ್ದಾರೆ. ಬಿಗ್ ಬಾಸ್ ಮುಗಿದ್ಮೇಲೆ ರೀಲ್ಸ್ ಅಂತ ಸಿಕ್ಕಾಪಟ್ಟೆ ಮಿಂಚ್ತಿದ್ದಾರೆ. ಗಿಚ್ಚ ಗಿಲಿಗಿಲಿ ರಘು ಜೊತೆ ಮೇಲಿಂದ ಮೇಲೆ ರೀಲ್ಸ್ ಮಾಡ್ತಿದ್ದಾರೆ. ರೊಮ್ಯಾಂಟಿಕ್ ಸಾಂಗ್ಗೆ ಇಬ್ರು ಕೈ ಹಿಡ್ಕೊಂಡು ಹೆಜ್ಜೆ ಹಾಕ್ತಿದ್ದಾರೆ. ಈ ಮೊದಲು ರಕ್ಷಿತಾ ಈ ರೀತಿಯ ರೀಲ್ಸ್ ಮಾಡಿದ್ದೇ ಇಲ್ಲ. ಹಲೋ ಗೈಸ್ ಅನ್ನೋದು ಬಿಟ್ರೆ ಲವ್ ಸಾಂಗ್ಗೆ, ಅದು ಹುಡುಗನ ಜೊತೆ ಡಾನ್ಸ್ ಮಾಡಿದ್ದೆಲ್ಲ ಇಲ್ಲ. ಆದ್ರೆ ಈಗ ರಕ್ಷಿತಾ ಫುಲ್ ಬದಲಾಗಿದ್ದಾರೆ. ಇದರ ಮಧ್ಯೆ ಈಗ ಮತ್ತೊಂದು ಬಿಗ್ ನ್ಯೂಸ್ ಕೊಟ್ಟಿದ್ದಾರೆ. ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ತಮ್ಮ ಕನ್ಸೊಂದನ್ನ ಹೇಳ್ಕೊಂಡಿದ್ರು. ನಾನು ಕಾಡಿನ ಮಧ್ಯೆ ಒಂದು ಗುಡಿಸಲು ಕಟ್ಟಿಸ್ಬೇಕು, ಅಲ್ಲಿಂದನೇ ನಾನು ಅಡುಗೆ ಮಾಡೋ ವಿಡಿಯೋ ಮಾಡಬೇಕು, ಆಗ ನನ್ನ ಕುಟುಂಬದವರೆಲ್ಲ ಇರಬೇಕು ಅಂತ ಸುಮಾರು 4-5 ತಿಂಗಳ ಹಿಂದೆ ಹೇಳಿದ್ದ ಮಾತನ್ನ ಈಗ ಈಡೇರಿಸಿಕೊಂಡಿದ್ದಾರೆ. ಮಂಗಳೂರಿನ ತಮ್ಮ ತೋಟದಲ್ಲಿ ಗುಡಿಸಲು ಕಟ್ಟಿದ್ದು, ಅದಕ್ಕೆ ಆಧುನಿಕ ಟಚ್ ಕೊಟ್ಟಿದ್ದಾರೆ. ಸಖತ್ತಾಗಿ ಕಾಣ್ತಾ ಇರೋ ಗುಡಿಸಲಿಗೆ ಪಟಾಕಿ ಕಿಚನ್ ಅಂತ ಹೆಸರಿಟ್ಟಿದ್ದಾರೆ. ಇದರ ಇನಾಗ್ರೇಷನ್ಗೆ ರಘುರನ್ನ ಕರೆಸಿ ಅಣ್ಣ ತಂಗಿ ಇಬ್ರು ಟೇಪ್ ಕಟ್ ಮಾಡಿದ್ದಾರೆ. ಈ ಮೂಲಕ ಇಲ್ಲಿನ ಹೊಸ ಜರ್ನಿ ಶುರುವಾಗಲಿದೆ. ರಕ್ಷಿತಾ ಹೆಚ್ಚಾಗಿ ಅಡುಗೆ ವಿಡಿಯೋಗಳನ್ನ ಮಾಡ್ತಿರೋದು. ಹೀಗಾಗಿ ಈ ಪಟಾಕಿ ಕಿಚನ್ ಮೂಲಕವೇ ಶುರು ಮಾಡಲಿದ್ದಾರೆ. ಇನ್ನು ಮುಂದೆ ಇಲ್ಲಿಂದಲೇ ಎಲ್ಲ ವಿಡಿಯೋ ಮಾಡಲಿದ್ದಾರೆ. ರಕ್ಷಿತಾ ಕಾರ್ಯಕ್ಕೆ ರಘು ಕೂಡ ಸಾಥ್ ನೀಡಿದ್ದಾರೆ. ಒಟ್ನಲ್ಲಿ ರಕ್ಷಿತಾ ದೊಡ್ಡದೊಂದು ಹೆಜ್ಜೆ ಇಟ್ಟಿದ್ದು ರಘು ಬೆನ್ನೆರಳಾಗಿ ನಿಂತಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.